ಕಲಬುರಗಿ ಲೋಕಸಭಾ ಮತದಾರರಿಗೆ ವಿನಂತಿ ಮಾಡ್ಕೊತೀನಿ, ನೀವು ಹೊರಗೆ ಬಂದು ಮತದಾನ ಮಾಡಿ. ಮುಂಜಾನೆ ನೋಡಿರಿ, ನಾ ಬಿಜಾಪುರನಾಗ ನನ್ನ ಕ್ಷೇತ್ರದಲ್ಲಿ 1,20,000 ಮುಸ್ಲಿಮರು ಅದಾರೆ, 1,60,000 ಹಿಂದೂಗಳದಾರೆ. ನಮ್ಮಲ್ಲಿ 15-20% ಹಿಂದೂಗಳು ವೋಟಿಂಗ್ ಆಗ್ತದೆ. ನಾ ಇಷ್ಟೇ ಹೇಳಿದೆ, ನೀವು ಹೆಂಗೆ ಇಲ್ಲಿ ಹೆಂಗೆ ನಮ್ಮ ಇವ್ರದ್ದು ಫಿಕ್ಸ್ ಆಗಿಬಿಟ್ಟಿದ್ದು ಮುಸ್ಲಿಂ ಲೀಗದ್ದು ಕಾನ್ಸ್ಟಿಟ್ಯೂನ್ಸಿ ಆಗಿದೆ, ಯಾವುದು ನಮ್ಮ ಉತ್ತರ ವಿಧಾನಸಭೆ. ನನ್ನದು ಹಾಗೆ ಇದೆ, ಅದೂ ಮುಸ್ಲಿಂ ಬಾಹುಳ್ಯ ಉಳ್ಳಂಥದ್ದು. ಯಾಕಂದ್ರೆ ಇಂಡಿಯಾದಾಗ ಕರ್ನಾಟಕದಾಗ ಹೈಯೆಸ್ಟ್ ಮುಸ್ಲಿಮ್ ಇರೋದು ನನ್ನ ವಿಧಾನಸಭೆ. ನಾ ಹೇಳಿದೆ ನಮ್ಮ ಹಿಂದೂಗಳಿಗೆ, ನೀವು ಸುರಕ್ಷಿತ ಇರಬೇಕು, ನಿಮ್ಮ ಹೆಣ್ಮಕ್ಳು ಸುರಕ್ಷಿತ ಇರಬೇಕು, ನೀವು ಅತ್ಯಂತ ಭಯಭೀತ ಇಲ್ಲಾರ್ದೇ ನಗರನಾಗ ಅಡ್ಡಾಡ್ಬೇಕಂದ್ರೆ ನಮಗೆ ಓಟ್ ಹಾಕ್ಬೇಕಾದ್ರೆ ಮುಂಜಾನೆ 6 ಗಂಟೆಗೆ ಪೋಲಿಂಗ್ ಬೂತಿಗೆ ಬರ್ರಿ. ಬರೀ ಕತೆ ಹೇಳ್ಕೊತ ಟಿ ವಿ ನೋಡ್ತೀನಿ, ನೀರು ಬಂದವು, ಯಾರಿಗೆ ಓಟ್ ಹಾಕಿದ್ರೆ ಏನು ಆಗ್ತದೆ ಕತೆ ಹೊಡೆದ್ರೆ ಅಂದ್ರೆ ನಾಳೆ ನಿಮ್ಮ ಹೆಣ್ಮಕ್ಳನ್ನ ತಗೊಂಡು ಹೋಗ್ತಾರಂದ್ರೆ ನಮ್ಮ ಬಿಜಾಪುರ ನಗರ ಮತದಾರ ಪಾಪ ಮುಂಜಾನೆ ವಾಕಿಂಗ್ ಹೋಗೋದಿಲ್ಲ, ಯಾವುದೂ ಇಲ್ಲ. ಮುಂಜಾನೆ 6:30 ಪೋಲಿಂಗ್ ಬೂತ್ ಬಂದಿದ್ದು, 6:30ಗೆ ನಾನು ಬಲ್ಲಿ 2-2.5 ಕಿಲೋಮೀಟ್ರ್ ಒಂದೊಂದು ಬೂತ್ನಲ್ಲಿ. ಅಂದರೆ ನಾ ಕಲಬುರಗಿ ಜನರಿಗೆ ಅದೇ ವಿನಂತಿ ಮಾಡ್ಕೋತೀನಿ, ಮಹಾನಗರ ಜನರಿಗೆ, ನೀವು ಮನ್ಯಾಗ ಕೂತು ಕತ್ತಿ ಹೇಳಿದ್ರೆ ನಮ್ಗೆ ಹಂಗಾಗಿದೆ, ನಮ್ಮ ಮನೆಗೆ ಹೋಗಿ ಕೊಡದಾರೆ ಅಂದರೆ ಯಾರೂ ಕೇಳೋದಿಲ್ಲ. ನೀವು ಈಗೇನು AK-47 ತೊಗೊಂಡು ಜಂಬೆ ಕತ್ತಿ ಚೂರಿ ತೊಗೊಂಡು ಏನು ಹೋರಾಟ ನೀವು ಮಾಡೋದು ಬೇಡ. ನಿಮ್ಮ ಮನೆ ಉಳಿಬೇಕಾಗಿದ್ರೆ ಸೀದಾ ಬರೀ ಬಟನ್ ಒತ್ತಿರಿ, ಅದೇ AK-47. ನಮ್ಮಂಥರ MLA ಬಂದರೆ ಈಗ ಬಿಜಾಪುರನ ಒಂದರ ಕೋಮುಗಲೆ ಬೇದಂದ್ರೆ ಕಾಯಿಂಕ್ ಅನ್ನೋದಿಲ್ಲ. ನಮ್ಮಲ್ಲಿ ಮೊದಲು ಕಾಯಿಪಲ್ಯಕ್ಕೆ ಹೋದ್ರೆ ನಮ್ಮ ಹೆಣ್ಮಕ್ಳಿಗೆ ಬೇಕಾದಂಗೆ ಮಾತಾಡ್ತಿದ್ರು, ಮಾಲ್ ಬಹುತ್ ಅಚ್ಚ ಹಿಂಗೆ ಇಂಡೈರೆಕ್ಟ್ಲಿ ಹೀಗೆಲ್ಲ ನಮ್ಮ ಹಿಂದೂ ಹೆಣ್ಮಕ್ಳಿಗೆ ಆಡಿಸ್ತಿದ್ರು. ಇವತ್ತು 35 ಕಡೆ ನಾವು ಮಾರ್ಕೆಟ್ ಮಾಡೀನಿ. ಎಲ್ಲ ಹಿಂದೂ ನಮ್ಮ ವಿಧವಾ ಹೆಣ್ಮಕ್ಳು, ನಮ್ಮ ವಯಸ್ಸಾದಂಥ ಮುಪ್ಪಿನವ್ರನ್ನ ಕಾಯಿಪಲ್ಯ ಮಾರ್ತಾರೆ. ಅವ್ರಿಗೆ ನಮ್ಮ ಸಿದ್ಧದಿಂದ 5,000 ರೂಪಾಯಿ ಶೂನ್ಯ ಬಡ್ಡಿ 0% ಇಂಟ್ರೆಸ್ಟ್ ಕೊಟ್ಟೀನಿ. ಈಗ ಏನಾಗಿದೆ, ಬಿಜಾಪುರನಾಗ ಭಾಗವಾನ್ರದೊಂದು ದಬ್ಬಾಳಿಕೆ ಏನಿರ್ತಲ್ಲ ಅದು ಹೋಗಿಬಿಟ್ಟಿದೆ. ಪಾಪ ನೇರವಾಗಿಯೇ ಜನ ಇವತ್ತು ಕಾಯಿಪಲ್ಯ ತೊಗೊಳಕ್ಕೆ ಒಂದೊಂದು ಕಿಲೋಮೀಟ್ರ್ ಇರ್ತದೆ. ನಮ್ಮಲ್ಲಿ ಎಲ್ಲ ಹಿಂದೂಗಳು, ಈಗ ನಮ್ಮ ಜನನೂ ಶಾಣ್ಯಾಗ್ಯಾರ. ಮೊದಲಿನಂಗೆ ಕುಂಕುಮ ವಿಭೂತಿ ಕಿವಿ ತೂತ ಎಲ್ಲ ನೋಡಿ ತೊಗೋತಾರೆ. ಇಲ್ಕಂದ್ರೆ ನಡೀದಿಲ್ಲ, ನಾವು ಉಳಿದಿಲ್ಲ. ಇಲ್ಕಂದ್ರೆ ಅದಕ್ಕೆ ಅಲ್ಲಿಂದ ಇವರಂದೇನೋ ಯಾವುದೋ ಪ್ರಸಾದದ ಕಾರ್ಯಕ್ರಮ ನೋಡ್ರಿ. ಕೆಲವೊಂದು ಧಾರ್ಮಿಕವಾಗಿ ನಾವು ಈ ಚುನಾವಣೆ ನೋಡ್ರಿ, ಅಂಬೇಡ್ಕರ್ ಜಯಂತಿ ನಾವು ಭಾಳ ದೊಡ್ಡ ಬಿಜಾಪುರನಾಗ ಆಚರಣೆ ಮಾಡ್ತಾಯಿದ್ವಿ. ಆದರೆ ಏನು ಮಾಡೋದು, ಇದು ಚುನಾವಣೆ ನೀತಿ ಸಹಿತಿರೋದ್ರಿಂದ ನಾವೇನೂ ಮಾಡಲಾರ್ದೇ ಪ್ರಸಾದ. ಈಗ ಮೊನ್ನೆನೇ ನಮ್ಮದೇ ಒಂದು 2 ಸ್ಕೂಲ್ ಬಿಲ್ಡಿಂಗ್, ಕಾಲೇಜ್ ಬಿಲ್ಡಿಂಗ್ ಉದ್ಘಾಟನೆ ಮಾಡಿದ್ವಿ. ಅಲ್ಲಿ ನಾನೇ ಅಧ್ಯಕ್ಷ ಇದ್ದೀನಿ. ಈಗ ಇವ್ರ ಅಭಿಮಾನಿಗಳು ಯಾವನೋ ಒಬ್ಬ ಫೋಟೋ ಹಾಕ್ಯಾನಂತೇಳಿ ಇವ್ರ ಮ್ಯಾಗ ಒಂದು FIR ಮಾಡೋದು.